ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಇವತ್ತು ಪರ್ಸೆಂಟೇಜ್ನ ಮುಗಿಸ್ತಾ ಇದ್ದೀವಿ. ಪರ್ಸೆಂಟೇಜಸಲ್ಲಿ ಲಾಸ್ಟ್ ವಿಡಿಯೋ. ಸೊ ಇಲ್ಲಿವರೆಗೂ ನೀವು ಪರ್ಸೆಂಟೇಜಸಲ್ಲಿ ಸುಮಾರು ಮಾಡಲ್ ಟೈಪ್ಸ್ ಆಫ್ ಕ್ವಶನ್ಸ್ ನೋಡಿರ್ತೀರ. ಸೊ ಪರ್ಸೆಂಟೇಜಸಲ್ಲಿ ಫುಲ್ ಬರುತ್ತೆ ಅಂತ ನಾನು ಇವಾಗಲೇ ಹೇಳಲ್ಲ, ನಿಮಗೂ ಬಂದು ಇರಲ್ಲ. ಆದರೆ ಪರ್ಸೆಂಟೇಜಸಲ್ಲಿ ಈ ಥರ ಕ್ವಶನ್ಸ್ ಬರ್ಬೋದು ಅಂತ ಒಂದು ಐಡಿಯಾ ಆದರೂ ಬಂದಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಸೊ ಒಂದು ಸಲ ನೋಡಿದವ್ರಿಗೆ ಖಂಡಿತ ಅಂತೂ ಬರೋಲ್ಲ. ಬಂದಿದ್ರೆ ನೀವು ಗ್ರೇಟ್, ನಿಮ್ಗೆ ಆಲ್ರೆಡಿ ಮ್ಯಾಥ್ಸು ಒಂದು ಸ್ವಲ್ಪ ಅದು ಹಿಡಿತಾ ಇದೆ ಅಂತ ಅರ್ಥ. ಸೊ ಪರ್ಸೆಂಟೇಜಸಲ್ಲಿ ಇನ್ನೊಂದು ಕೆಲವೊಂದು ಸ್ವಲ್ಪ ಟೈಪ್ಸ್ ಆಫ್ ಸಮ್ಸ್ ಇರುತ್ತೆ, ಅದೊಂದು ಮಾಡೋಣ. ಸೊ ಇಲ್ಲಿಗೆ ನಮಗೆ ಕಂಪ್ಲೀಟ್ ಪರ್ಸೆಂಟೇಜಸ್ಸು ಮುಗಿದೋಗುತ್ತೆ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪರ್ಸೆಂಟೇಜಸ್ ಮುಗೀತು ಅಂತ ಹೇಳಿ ನೀವು ಬೇರೆ ಎಲ್ಲರ ಕಡೆ ಪರ್ಸೆಂಟೇಜ್ ಸಮ್ಸ್ ಮಾಡಿದ್ರೆ ಅದ್ರಲ್ಲಿ ಗೊತ್ತಾಗಿಲ್ಲ ಅಂತ ಅಂದರೆ ನಿಮಗೆ ತಲೆ ಕೆಡಿಸ್ಕೊಬೇಡಿ. ಇನ್ನೂ ಆ್ಯಪ್ಟಿಟ್ಯೂಡ್ ಈ ಥರ ಮ್ಯಾಥ್ಸಲ್ಲಿ ಬೇರೆ ಟಾಪಿಕ್ಸಲ್ಲಿ ಕೂಡ ಕಲಿತಾದಮೇಲೆ ನಿಮಗೆ ಆ ಸಮ್ಸ್ ಎಲ್ಲ ಇನ್ನೂ ಈಸಿ ಆಗುತ್ತೆ. ಸೊ ಇವತ್ತು ಫಸ್ಟ್ ಕ್ವಶನ್ನು ಇವತ್ತು ವಿತ್ ಕ್ವಶನ್ ಬಂದ್ಬಿಟ್ಟಿದ್ದೇನೆ ಅಂತ ಅಂದ್ಕೊಂಬಿಡಿ. ಒಂದು ಅರ್ಧ ಪೇಜ್ ಕ್ವಶನೇ ಇದೆ. ಇದು ನಾನು ಹೇಳಕ್ಕೊಂಡು ಹೋದರೆ ನಿಮಗೆ ಒಂದು ಐದು ನಿಮಿಷ ಕ್ವಶನೇ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ಆಲ್ರೆಡಿ ಬರೆದು ಇಟ್ಕೊಂಡಿದ್ದೀನಿ. ಸೊ ಕ್ವಶನ್ ಏನಂತಂದರೆ, ಇವಾಗ ನೋಡಿ, ತುಂಬ ದೊಡ್ಡ ಕ್ವಶನ್ ಇದೆ. ತುಂಬ ದೊಡ್ಡ ಕ್ವಶನ್ ಇದ್ದಾಗ ಏನು ಮಾಡ್ತಾನೆ ಎಕ್ಸಾಮಿನರ್, ನಾರ್ಮಲಾಗಿ ಆನ್ಸರ್ ಈಸಿ ಇರೋಂಗೆ ಕೊಡ್ತಾನೆ. ಯಾಕಂದರೆ ಕ್ವಶನ್ ಓದೋಕ್ಕೆ ಟೈಮ್ ಆಗಿಬಿಡುತ್ತೆ ನಮಗೆ ಅಲ್ವಾ. ಸೊ ಕ್ವಶನ್ ಏನಂತಂದರೆ, ಆ್ಯನ್ ಎಂಪ್ಟಿ ಫ್ಯೂಯಲ್ ಟ್ಯಾಂಕ್ ಆಫ್ ಎ ಕಾರ್ ವಾಸ್ ಫಿಲ್ಡ್ ವಿತ್ ಟೈಪ್ ಎ ಪೆಟ್ರೋಲ್. ಟೈಪ್ ಎ ಪೆಟ್ರೋಲು, ಟೈಪ್ ಬಿ ಪೆಟ್ರೋಲ್, ಓಕೆನಾ? ಆ್ಯನ್ ಎಂಪ್ಟಿ ಫ್ಯೂಯಲ್ ಟ್ಯಾಂಕ್ ಆಫ್ ಎ ಕಾರ್ ವಾಸ್ ಫಿಲ್ಡ್ ವಿತ್ ಟೈಪ್ ಎ ಪೆಟ್ರೋಲ್. ಎಂಟಿ ಇದ್ದಿದ್ದು ಕಾರು, ಫ್ಯೂಯಲ್ ಟ್ಯಾಂಕು ಎಂಟಿ ಇತ್ತಂತೆ. ಅದರಲ್ಲಿ ಟೈಪ್ ಎ ಪೆಟ್ರೋಲ್ ಹಾಕಿ ತುಂಬಿಸಿದ್ದಾನೆ ಅವನು. ಟೈಪ್ ಎ ಪೆಟ್ರೋಲ್ ಹಾಕಿ ಫುಲ್ಲು ತುಂಬಿಸಿದ್ದಾನೆ. ಸೊ ಟೈಪ್ ಎ ಪೆಟ್ರೋಲ್ ಫುಲ್ ಹಾಕಿರ್ತಾನೆ. ಫಸ್ಟ್ ಒಂದು ಸಲ ಕ್ವಶನ್ ಓದ್ಬಿಡ್ತೀನಿ ನೋಡಿ, ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಏನು ಮಾಡಬೇಕು ಅಂತ. When the tank was half empty, it was filled with type B petrol. Again, when the tank was half empty, it was filled with type A petrol. When the tank was half empty, again it was filled with type B petrol. What is the percentage of the type A petrol at present in the tank? ಅಂದರೆ ಇದೆಲ್ಲ ಆದಮೇಲೆ ಲಾಸ್ಟಿಗೆ ಎಷ್ಟು ಪರ್ಸೆಂಟೇಜು ಟೈಪ್ ಎ ಪೆಟ್ರೋಲ್ ಇದೆ ಅಂತ ಕೇಳ್ತಾ ಇದೆ. ಸೊ ಈಗ ನಮ್ಗೆ ಏನು ಇಲ್ಲ ಅಂದಾಗ ನಾವು ನಾರ್ಮಲಾಗಿ ಏನು ತೊಗೊತೀವಿ, 100 ಅಂತ ತೊಗೊತೀವಿ. ಸೊ 100 ಅಂತ ತೊಗೊಂಡಿದ್ದೀವಿ. ಆ್ಯನ್ ಎಂಟಿ ಫ್ಯೂಯಲ್ ಟ್ಯಾಂಕ್ ಆಫ್ ಎ ಕಾರ್ ವಾಸ್ ಫಿಲ್ಡ್ ವಿತ್ ಟೈಪ್ ಎ ಪೆಟ್ರೋಲ್. ಟೈಪ್ ಎ ಪೆಟ್ರೋಲಿಂದ ತುಂಬಿಸಿದ್ದಾನೆ. ಟೈಪ್ ಎ ಪೆಟ್ರೋಲ್ ತೊಗೊಂಡೆ. ಸೊ ಎಷ್ಟಿರುತ್ತೆ ಟೋಟಲ್ಲು ಕಾರಲ್ಲಿ ಫಿಲ್ ಆಗಿರೋದು? 100 ಇರುತ್ತೆ. ಸೊ ಟೈಪ್ ಬಿ ಏನೂ ಇಲ್ಲ. ಅದಾದಮೇಲೆ ವೆನ್ ದ ಟ್ಯಾಂಕ್ ವಾಸ್ ಹಾಫ್ ಎಂಟಿ, ಇಟ್ ವಾಸ್ ಫಿಲ್ಡ್ ವಿತ್ ಟೈಪ್ ಬಿ ಪೆಟ್ರೋಲ್. ಇದರಲ್ಲಿ ಅರ್ಧ ಅಂದರೆ ಟೈಪ್ ಎ 50 ಇದ್ದಾಗ ಇದು 0 ಹಂಗೆ ಇರುತ್ತೆ, 0. ಸೊ ಇಲ್ಲಿ ಎಷ್ಟಿರುತ್ತೆ ಅವಾಗ ನಮಗೆ ಟೋಟಲ್ಲು ಕಾರಲ್ಲಿ ಪರ್ಸೆಂಟೇಜ್ ಪೆಟ್ರೋಲು 50% ಇರುತ್ತೆ. ಸೊ ಇದು 50 ಇದ್ದಾಗ ನಮಗೆ ಟೈಪ್ ಬಿ ಪೆಟ್ರೋಲು ಇನ್ನೊಂದು ವೆನ್ ದ ಟ್ಯಾಂಕ್ ವಾಸ್ ಹಾಫ್ ಎಂಟಿ, ಇಟ್ ವಾಸ್ ಫಿಲ್ಡ್ ವಿತ್ ಟೈಪ್ ಬಿ ಪೆಟ್ರೋಲ್. ಸೊ ಇಲ್ಲಿ 50 ಇದ್ದಾಗ, ಟ್ಯಾಂಕ್ 50 ಇದ್ದಾಗ ಮತ್ತೆ ಟೈಪ್ ಬಿ ಪೆಟ್ರೋಲ್ ಹಾಕ್ತಾರೆ. ಸೊ ಟೈಪ್ ಬಿ ಪೆಟ್ರೋಲ್ 100 ಹಾಕ್ಬೇಕಂದ್ರೆ ಎಷ್ಟು ಹಾಕ್ಬೇಕು? ಇಲ್ಲಿ 50 ಹಾಕಬೇಕು. ಸೊ ಈ 50 ಹಂಗೆ ಇರುತ್ತೆ. ಸೊ 50 ಎಷ್ಟಾಯಿತು? ಈಗ 50 ಹಾಕಿದ್ಮೇಲೆ ಎಷ್ಟಾಯಿತು? 100% ಆಯಿತು. ನೆಕ್ಸ್ಟ್ ಯಾವುದು? ಇದಾಯಿತು ನಮಗೆ. ನೆಕ್ಸ್ಟ್ ಅಗೇನ್ ವೆನ್ ದ ಟ್ಯಾಂಕ್ ವಾಸ್ ಹಾಫ್ ಎಂಟಿ, ಇದರಲ್ಲಿ ಮತ್ತೆ ಅರ್ಧ ಇದ್ದಾಗ ಇಟ್ ವಾಸ್ ಫಿಲ್ಡ್ ವಿತ್ ಟೈಪ್ ಎ ಪೆಟ್ರೋಲ್. ಇದರಲ್ಲಿ ಅರ್ಧ ಅಂದರೆ ಎಷ್ಟು? 25. ಸೊ ಇದರಲ್ಲಿ ಅರ್ಧ ಎಷ್ಟು? 25. ಈ ಅರ್ಧ ಇದ್ದಾಗ ಅಂದರೆ 50% ಇದ್ದಾಗ ಮತ್ತೆ ಟೈಪ್ ಎ ಪೆಟ್ರೋಲ್ ಹಾಕೋದಂತೆ. ಟೈಪ್ ಎ ಪೆಟ್ರೋಲ್ ಎಷ್ಟಾಗುತ್ತೆ ಇಲ್ಲಿ? 100 ಹಾಕ್ಬೇಕಂದ್ರೆ 75. ಸೊ ಇದೆಷ್ಟು? 25 ಹಂಗೆ ಇರುತ್ತೆ, ಇದೇನು ಚೇಂಜಸ್ ಆಗಲ್ಲ. ಸೊ ಇಲ್ಲಿಗೆ 100% ಆಯಿತು. ನೆಕ್ಸ್ಟ್ ಇದಾಯಿತಾ? ಅದಾದ್ಮೇಲೆ ಮತ್ತೆ ಇನ್ನೊಂದು ಸಲ ವೆನ್ ದ ಟ್ಯಾಂಕ್ ವಾಸ್ ಹಾಫ್ ಎಂಟಿ, ಅಗೇನ್ ಇಟ್ ವಾಸ್ ಫಿಲ್ಡ್ ವಿತ್ ಟೈಪ್ ಬಿ ಪೆಟ್ರೋಲ್. ಲಾಸ್ಟಿಗೆ ಮತ್ತೆ ಇದು ಯಾವುದು? ಇಟ್ ವಾಸ್ ಅಗೈನ್ ಫಿಲ್ಡ್ ವಿತ್ ಟೈಪ್ ಬಿ ಪೆಟ್ರೋಲ್. ಲಾಸ್ಟಿಗೆ ಮತ್ತೆ ಅದು ಇದರಲ್ಲಿ ಅರ್ಧ ಎಷ್ಟು? 37.5. ಇದರಲ್ಲಿ ಅರ್ಧ ಎಷ್ಟು? 12.5. ಅಂದರೆ ಇಲ್ಲಿ 50% ಪೆಟ್ರೋಲ್ ಟ್ಯಾಂಕಲ್ಲಿದೆ. ಸೊ ಇದರಲ್ಲಿ ಈ ಥರ ಇದ್ದಾಗ ಮತ್ತೆ ಟೈಪ್ ಬಿ ಪೆಟ್ರೋಲ್ ಹಾಕೋದಂತೆ. ಟೈಪ್ ಬಿ ಪೆಟ್ರೋಲ್ ನಮಗೆ ಟೋಟಲ್ 100 ಬರಬೇಕು. ಈ 37.5 ಅನ್ನೋದು ಹಂಗೆ ಇರುತ್ತೆ. ಸೊ 37.5 ಹಂಗೆ ಇದ್ದರೆ 100ಅಲ್ಲಿ 37.5 ತೆಗೆದ್ರೆ ಎಷ್ಟಾಗುತ್ತೆ ನಮಗೆ? 62.5. ಸೊ 62.5 ಅನ್ನೋದು ಲಾಸ್ಟಿಗೆ ನಮಗೆ ಉಳಿದಿತ್ತು. ಸೊ ಇವಾಗ ಪ್ರೆಸೆಂಟು ಟೈಪ್ ಎ ಪೆಟ್ರೋಲ್ ಎಷ್ಟಿದೆ ಅಂತಂದರೆ ನಮಗೆ ಟೈಪ್ ಎ ಪೆಟ್ರೋಲು 37.5% ಇದೆ. ವೆರಿ ಸಿಂಪಲ್. ನಿಮಗೆ ಓದ್ತಾನೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ನಿಮ್ಗೆ ಗೊತ್ತಾಗೋಕ್ಕೋಸ್ಕರ ಇದು ಮಾಡಿದ್ದಷ್ಟೇ. ನೀವೇ ಒಂದ್ಸಲ ಓದಿ, ನಿಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇವಾಗ ಸೆಕೆಂಡ್ ಕ್ವಶನ್ನು, ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ. ಅಂದರೆ ಈ ಥರ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ. ಎ ರಿಡಕ್ಷನ್ ಆಫ್ 21% in the price of wheat enables
enables to person to buy 10.5 kg more for rupees 100. ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ, ವಾಟ್ ಈಸ್ ದ ರೆಡ್ಯೂಸ್ಡ್ ಪ್ರೈಸ್ ಪರ್ ಕೆ ಜಿ. ಸೊ ಕ್ವಶನ್ ನೋಡ್ಕೊಂಡ್ರೆ ಒಂದ್ಸಲ ನಮಗೆ ಏನು ಕೇಳ್ತಾ ಇದ್ದಾರೆ ಅಂದರೆ, ಎ ರಿಡಕ್ಷನ್ ಆಫ್ 21% ಇನ್ ದ ಪ್ರೈಸ್. ಹಣದಲ್ಲಿ ಅಂದರೆ ಅಮೌಂಟ್, ಇವಾಗ ಒಂದು ಆ್ಯಪಲ್ ಅಥವಾ ಏನಾರು ಅಂತ ಅಮೌಂಟ್ ಅಂತ ತಗೊಂಡ್ರೆ ಅದಕ್ಕೆ ಪ್ರೈಸ್ ಅನ್ನೋದು ಕಮ್ಮಿ ಮಾಡಿದಾರಂತೆ. ಸೊ ಕಮ್ಮಿ ಮಾಡಿರೋದ್ರಿಂದ ಅವನಿಗೆ ವೀಟ್ ಭತ್ತದ ಪ್ರೈಸು 21% ಕಮ್ಮಿ ಮಾಡಿದ್ದಾರೆ. ಅದು ಕಮ್ಮಿ ಮಾಡಿದ್ರಿಂದ ಏನಾಯಿತು, ಅವನಿಗೆ ಎನೇಬಲ್ಸ್ ಅಂದರೆ ಅವನಿಗೆ ಹೆಲ್ಪ್ ಆಯಿತು, ಸಹಾಯ ಆಯಿತು. ಆ ಪ್ರೈಸ್ ಕಮ್ಮಿ ಮಾಡಿದ್ದಕ್ಕೆ ಅವನು 10.5 kg ಜಾಸ್ತಿ ಸಿಕ್ತು ಅವನಿಗೆ. ಎಷ್ಟು? ಫಾರ್ 100 ರೂಪೀಸ್ಗೆ ಇನ್ನೊಂದು 100 ರೂಪಾಯಿಗೆ ಇನ್ನೊಂದು 10.5 kg ಭತ್ತ ಜಾಸ್ತಿ ಸಿಕ್ತು. ಸೊ ಇವಾಗ ಏನು ಕ್ವಶನ್ ಕೇಳ್ತಾ ಇದ್ದಾರೆ ಅಂದರೆ, ವಾಟ್ ಈಸ್ ದ ರೆಡ್ಯೂಸ್ಡ್ ಪ್ರೈಸ್ ಪರ್ ಕೆ ಜಿ. 1 kgಗೆ ಎಷ್ಟು ಪ್ರೈಸು ಕಮ್ಮಿ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ದ ಆ್ಯಕ್ಚುಯಲ್ ಕ್ವಶನ್ ಇದು ಪ್ರಾಫಿಟ್ ಆ್ಯಂಡ್ ಲಾಸ್. ಓಕೆನಾ? ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನಮಗೆ ಇದು ಮಾಡಬೇಕಂದ್ರೆ ಕಾಸ್ಟ್ ಪ್ರೈಸು, ಸೆಲ್ಲಿಂಗ್ ಪ್ರೈಸು, ವಾಲ್ಯೂಮು, ರೇಟು, ಗೀಟ್ ಎಲ್ಲ ತಿಳ್ಕೊಬೇಕಾಗುತ್ತೆ. ಸೊ ಪರ್ಸೆಂಟೇಜಲ್ಲಿ ಹೆಂಗೆ ಮಾಡೋಣ ಅಂತಂದರೆ, ಈ ಥರ ನೆನ್ಪಿಟ್ಕೊಳ್ಳಿ. ಯಾವಾಗಲಾದ್ರೂ ಈ ಥರ ಕ್ವಶನ್ಸ್ ಕೊಟ್ಟಾಗ ಜಸ್ಟ್ ಅವ್ರು ಏನು ಕೊಟ್ಟಿದ್ದಾರೋ ಅದನ್ನು ನೋಡ್ಕೊಂಡ್ರೆ, ಈಗ ರಿಡಕ್ಷನ್ ಆಫ್ 21% ಅಂತ ಕೊಟ್ಟಿದ್ದಾರೆ. ಸೊ ರಿಡಕ್ಷನ್ ಆಗಲಿ ಅವರು ಇನ್ಕ್ರೀಸ್ ಆಗಲಿ ಏನು ಕೊಟ್ಟಿರ್ತಾರೋ ಅದನ್ನು ಫಸ್ಟ್ ಅದು ಹಂಗೆ ತೊಗೊಳ್ಳಿ. ಸೊ 21% ತೊಗೊಂಡ್ರಿ. ಸೊ 21% ಕಮ್ಮಿ ಆಗಿರೋದ್ರಿಂದ ಅವನು 10.5 kg ತೊಗೊಂಡು. ಸೊ ನಾವು ಒರಿಜಿನಲ್ನ 100 ಅಂತ ತೊಗೊಂಡ್ರೆ ಇದು ಎಷ್ಟಾಗುತ್ತೆ? 21ಅಲ್ಲಿ 10.5 kg ಅಂದರೆ 100ಅಲ್ಲಿ 50 kg ಆಗುತ್ತೆ. ಸೊ ಇದ್ರ ಮಧ್ಯದಲ್ಲಿ ಡಿಫ್ರೆನ್ಸ್ ಎಷ್ಟು ಅಂದರೆ ರೆಡ್ಯೂಸ್ಡ್ ಪ್ರೈಸ್ ಅಂದರೆ, ಇವಾಗ 100 ಇದ್ದಿದ್ದು ಕಮ್ಮಿ ಮಾಡಿದಾಗ ಆ ಕಮ್ಮಿ ಆಗಿರೋ ಪ್ರೈಸ್ ಒಂದು ಇರಬೇಕಲ್ಲ, ಅದೆಷ್ಟು ಅಂತಂದರೆ 79%. ಕರೆಕ್ಟ್ ಅಲ್ವಾ? 100 - 21 71%. 71% ಎಷ್ಟಾಗುತ್ತೆ? ಇದ್ರಲ್ಲಿ ಅರ್ಧ ಅಂದರೆ 39.5 kg ಆಯ್ತಲ್ವಾ? ಅಂದರೆ ಈಗ ನಮಗೆ ಯಾವಾಗಲಾದ್ರೂ ನಂಬರ್ಸು ಈಸ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ಪ್ರೈಸು. ಫಾರ್ ಎಕ್ಸಾಂಪಲ್, ಈಗ ನಮಗೆ 5 ರೂಪಾಯಿ ಚಾಕ್ಲೇಟು, ಒಂದು ಚಾಕ್ಲೇಟ್ 5 ರೂಪಾಯಿ ಇದ್ದರೆ ನಮಗೆ 20 ಚಾಕ್ಲೇಟ್ ಸಿಗುತ್ತೆ. ಅದೇ ಒಂದು ಚಾಕ್ಲೇಟ್ 2 ರೂಪಾಯಿ ಇದ್ದರೆ ನಮಗೆ 50 ಚಾಕ್ಲೇಟ್ ಸಿಗುತ್ತೆ. ಸೊ ಯಾವಾಗಲೂ ನಮಗೆ ಪ್ರೈಸ್ ಕಮ್ಮಿ ಆಗ್ತಾ ಇರೋಂಗೆ ಈ ನಂಬರ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಪ್ರೈಸು ಮತ್ತು ಯೂನಿಟ್ಸು ನಮಗೆ ಇನ್ವರ್ಸ್ಲಿ ಪ್ರಪೋರ್ಷನ್ ಆಗಿರುತ್ತೆ. ಸೊ ಈ ಥರ ಯಾವಾಗಾದರೂ ಕೊಟ್ಟಾಗ ನಮಗೆ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ವಾಟ್ ಈಸ್ ದ ರೆಡ್ಯೂಸ್ಡ್ ಪ್ರೈಸ್ ಅಂತ ಕೇಳಿದ್ದಾರೆ. ಒಂದು ಇದ್ರ ಜೊತೆ ನಾವು ಇನ್ನೊಂದು ಕೂಡ ಕಂಡುಹಿಡಿಬೋದು. ಸೆಕೆಂಡ್ ಒನ್ನು, ವಾಟ್ ಈಸ್ ದ ಒರಿಜಿನಲ್ ಪ್ರೈಸ್ ಕೂಡ ಕಂಡುಹಿಡಿಬೋದು ನಾವು. ಇದಕ್ಕೆ ಸೆಕೆಂಡ್ ಕ್ವಶನ್ ಅಂತ ಅಂದ್ಕೊಂಡ್ರೆ ವಾಟ್ ಈಸ್ ದ ಒರಿಜಿನಲ್ ಪ್ರೈಸ್ ಕೂಡ ಕಂಡುಹಿಡಿಬೋದು. ಸೊ ಇವಾಗ ರೆಡ್ಯೂಸ್ಡ್ ಪ್ರೈಸ್ ಅಂತ ಕೊಟ್ಟಾಗ ನಾವು ಒರಿಜಿನಲ್ ಪ್ರೈಸ್ನ ಬೇಸ್ ತಗೊಂಡು ಮಾಡಬೇಕಾಗುತ್ತೆ. ಸೊ ಇಲ್ಲಿ ರೆಡ್ಯೂಸ್ಡ್ ಪ್ರೈಸ್ ಕೇಳಿದಾಗ ನಾವೇನು ಮಾಡಬೇಕಂತಂದರೆ, ಒರಿಜಿನಲ್ನ ನಾವು ಬೇಸ್ ತೊಗೊಂಡು ಮಾಡಬೇಕಾಗುತ್ತೆ. ಸೊ ಒರಿಜಿನಲ್ ಬೇಸ್ ಎಷ್ಟು? 50. 100%ಗೆ 50 kg ಲೆಕ್ಕ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ, ಫಾರ್ 100 ರೂಪೀಸ್ ಅಂತ ಕೊಟ್ಟಿದ್ದಾರೆ. ಸೊ ಈ 100 ಬಂದು ನಮಗೆ ನ್ಯೂಮರೇಟಲ್ ಬರುತ್ತೆ. ಸೊ ಇದು ಡಿವೈಡ್ ಮಾಡಿದ್ರೆ 2 ರೂಪೀಸ್ ಪರ್ kg. 2 ರೂಪೀಸ್ ಪರ್ kg ಅಂದರೆ ನಮಗೆ ಯಾವುದು ರೆಡ್ಯೂಸ್ಡ್ ಪ್ರೈಸ್ ಎಷ್ಟು? ಇದು ರೆಡ್ಯೂಸ್ಡ್ ಪ್ರೈಸ್ ಕಮ್ಮಿ ಮಾಡಿರೋದು ಅಂದರೆ 1 kgಗೆ 2 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಅದೇ ಒರಿಜಿನಲ್ ಪ್ರೈಸ್ ಕೇಳಿದ್ರೆ ನಾವು ಇದನ್ನು ಬೇಸ್ ತೊಗೊಬೇಕಾಗುತ್ತೆ. ನಮಗೆ ಅವಾಗ ಏನಾಗುತ್ತೆ, ಎಷ್ಟು ಇಲ್ಲಿ ಕೊಟ್ಟಿರೋ ಪ್ರೈಸು 100 ತೊಗೊಂಡ್ಬಿಟ್ಟು ಡಿವೈಡ್ ಬೈ 39.5 ಬರುತ್ತೆ. ಇದು ಒರಿಜಿನಲ್ ಪ್ರೈಸು. ಸೊ ಇದನ್ನು ನಾವು ಮತ್ತೆ ಡಿವೈಡ್ ಮಾಡಿದ್ರೆ ನಮಗೆ ಸಮಥಿಂಗ್ ಪಾಯಿಂಟ್ಸಲ್ಲಿ ಬರುತ್ತೆ. ಸೊ ಅರ್ಥ ಆಗ್ತಿದೆ ಅಲ್ವಾ? ಈ ಥರ ಯಾವಾಗಾದ್ರು ಕೊಟ್ಟಾಗ ಅವ್ರು ಏನಾದ್ರು ಕೊಡಲಿ, ಇಲ್ಲಿ ಅದನ್ನು 21% 10 kg ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಹಂಗೆ ತೊಗೊಳ್ಳಿ. ಇನ್ನು ಉಳಿದಿದ್ದು ಎಷ್ಟು ಅಂತ ನೀವು ಮೈನಸ್ ಮಾಡಿಕೊಂಡ್ರೆ ನಿಮಗೊಂದು ಆನ್ಸರ್ ಬರುತ್ತೆ. ಸೊ ಒರಿಜಿನಲ್ ಕೇಳಿದ್ರೆ ರೆಡ್ಯೂಸ್ಡ್ ನಿಮಗೆ ಬೇಸ್ ತೊಗೊಬೇಕು. ರೆಡ್ಯೂಸ್ಡ್ ಕೇಳಿದಾಗ ನೀವು ಒರಿಜಿನಲ್ ಬೇಸ್ ತೊಗೊಬೇಕಾಗುತ್ತೆ. ಸೊ ಇಲ್ಲಿ ರೆಡ್ಯೂಸ್ಡ್ ಕೇಳಿದಾಗ ಈ 50 kg ಅನ್ನೋದು ನಾವು ಬೇಸಲ್ಲಿ ತೊಗೊಂಡ್ವಿ. ಎಷ್ಟಕ್ಕೆ? 100 ರೂಪೀಸ್ಗೆ. ಸೊ 100/50 ಅಂತಂದರೆ ನಮಗೆ ಪರ್ kgಗೆ 2 ರೂಪೀಸ್ ಕಮ್ಮಿ ಆಯಿತು. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಸೊ ಕನ್ಫ್ಯೂಸ್ ಆಗಿರುತ್ತೆ, ತಲೆ ಕೆಡ್ಸ್ಕೊಂಬಿಡಿ. ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಹೋದಾಗ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಇನ್ನೊಂದು ಕ್ವಶನ್ ಸೇಮ್ ಅದೇ ಥರ ಇನ್ಕ್ರೀಸ್ ಮಾಡ್ತೀನಿ, ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಈಗ ಕ್ವಶನ್ನು, ಡ್ಯೂ ಟು ಆ್ಯನ್ ಇನ್ಕ್ರೀಸ್ ಆಫ್ 30% ಇನ್ ದ ಪ್ರೈಸ್ ಆಫ್ ಎಕ್ಸ್
price of x 3x less were available for 7.80 rupees. The present rate of eggs per dozen is question mark. ಸೊ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದರೆ 30% ಪ್ರೈಸ್ ಇನ್ಕ್ರೀಸ್ ಆಗಿರೋದ್ರಿಂದ ನಮಗೆ 3 ಎಗ್ಸು ಕಮ್ಮಿಗೆ ಸಿಕ್ಕಿದೆ, 3 ಎಗ್ಸು ಕಮ್ಮಿ ಬರ್ತಿದೆ. ಸೊ ಅದ್ರದ್ದು ಅಮೌಂಟು 7.80 ಅಂತೆ. ಸೊ ಇವಾಗ 30% ಇನ್ಕ್ರೀಸ್ ಆಗಿರೋದ್ರಿಂದ ಎಷ್ಟು ಎಗ್ಸ್ ಕಮ್ಮಿ ಆಯಿತು ನಮಗೆ? 3 ಎಗ್ಸ್ ಅಲ್ವಾ? ನಾವು ಒರಿಜಿನಲ್ ವ್ಯಾಲ್ಯೂ ತೊಗೊಂಡ್ರೆ ಅಂದರೆ ಇದನ್ನು ಪ್ರೀವಿಯಸ್ ಆಗಿ ತಿಳ್ಕೊಬೇಕು ಅಂತ ಅಂದರೆ ನಮಗೆ 100% ಕಂಡುಹಿಡಿಬೇಕಾಗುತ್ತೆ. ಇದು ಡ್ಯೂ ಟು ಇನ್ಕ್ರೀಸ್ ಅಂದರೆ 30% ಇನ್ಕ್ರೀಸ್ ಅಂತ ಅಂದರೆ ಇದು 130% ಆಗುತ್ತೆ. ಮುಂಚೆ ನಮಗೆ ಏನು ಕ್ವಶನಲ್ಲಿ 21% ಡಿಕ್ರೀಸ್ ಆಗಿತ್ತು, ಯಾವುದು ಪ್ರೀವಿಯಸ್ ಕ್ವಶನಲ್ಲಿ. ಇಲ್ಲಿ 21% ಡಿಕ್ರೀಸ್ ಆಗಿದ್ದರಿಂದ 79 ಆಯಿತು. ಈ ಒರಿಜಿನಲ್ ಅನ್ನೋದು 100 ಹಂಗೆ ಬರ್ಕೊಂಡ್ವಿ. ಇಲ್ಲಿ ಕೂಡ ಒರಿಜಿನಲ್ ಹಂಗೆ 100 ಬರ್ಕೊತೀವಿ. 30% ಇನ್ಕ್ರೀಸ್ ಆಯಿತು, ಸೊ 130 ಬರ್ಕೊಂಡ್ವಿ. ಸೊ ಈಗ 30% 3x ಅಂತಂದರೆ ಇದು 1%, 10%ಗೆ 1 ಎಗ್ ಅಂದರೆ 100%ಗೆ ಇದು 10x ಆಗುತ್ತೆ. ಇದು ನಮಗೆ 13x ಆಗುತ್ತೆ. ಆಯಿತು, ಇಲ್ಲಿವರೆಗೂ ಆಯಿತು. ಈಗ ಅವ್ರೇನು ಕೇಳಿದ್ರು? ದ ಪ್ರೆಸೆಂಟ್ ರೇಟ್ ಆಫ್ ಎಗ್ಸ್ ಪರ್ ಡಜನ್ ಅಂತ ಕೇಳಿದ್ದಾರೆ. ಪ್ರೆಸೆಂಟ್ ರೇಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ಇದು ಒರಿಜಿನಲ್ ನಂಬರು, ಇದು ನ್ಯೂ ನಂಬರು, ಅಂದರೆ ಇದು ಹೊಸದಾಗಿ ಸಿಕ್ಕಿರೋದು, ಇದು ಒರಿಜಿನಲ್ ನಂಬರು. ಈಗ ನಮಗೆ ಪ್ರೆಸೆಂಟ್ ರೇಟ್ ಅಂದರೆ ಅವ್ರೇನು ಕೇಳ್ತಿರೋದು? ನ್ಯೂ ಕೇಳಿದಾಗ ನಾವೇನು ಮಾಡಬೇಕು? ಈ 100% ಅಂದರೆ ಈ 10xನ ನಾವು ಕೆಳಗೆ ತೊಗೊಬೇಕು ಡಿನಾಮಿನೇಟರಲ್ಲಿ. ನ್ಯೂಮರೇಟರಲ್ಲಿ ಇಲ್ಲಿ ಎಷ್ಟು ಪ್ರೈಸ್ ಕೊಟ್ಟಿದ್ದಾರೋ 7.80 ತೊಗೊಬೇಕು. ಇದು ಯಾವಾಗ? ಪ್ರೆಸೆಂಟ್ ಅಂದರೆ ನ್ಯೂ ಕೇಳಿದಾಗ. ಇದು ಪ್ರೆಸೆಂಟ್ ಪ್ರೈಸ್, ನ್ಯೂ ಪ್ರೈಸ್ ಕೇಳಿದಾಗ ಇದನ್ನು ನಾವು ಈ ಥರ ಮಾಡಬೇಕಾಗುತ್ತೆ. ಸೊ 7.80 ಪರ್ ಡಜನ್ ಅಂತ ಅಂದರೆ ಇಂಟು 12 ಪರ್ ಡಜನ್ ಅಂತ ಕೊಟ್ಟಿರೋದು. ಸೊ ಇಲ್ಲಿ 0 ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬೇಡಿ, ಆ ಥರ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಡೆಸಿಮಲ್ ಪಾಯಿಂಟ್ಸ್ ಆ ಕಡೆ ಇರೋದು, ಇದು ಡೆಸಿಮಲ್ ಪಾಯಿಂಟ್ಸ್ ಈ ಕಡೆ ಇರೋದು. ಸೊ ಇದು ಡಿವೈಡ್ ಮಾಡಿದ್ರೆ ನಮಗೆ 0.78 ಬರುತ್ತೆ. 0.78 ಇಂಟು 12 ಮಾಡಿದ್ರೆ 0.78 ಇಂಟು 10 ಮಾಡಿದ್ರೆ 7.8 ಬರುತ್ತೆ. 0.78 ಇಂಟು 2 ಮಾಡಿದ್ರೆ 1.56 ಬರುತ್ತೆ. ಎರಡು ಆ್ಯಡ್ ಮಾಡಿದ್ರೆ ನಮಗೆ ಇದು 9.36. ಇದು ಹೊಸ ಪ್ರೈಸು ಪರ್ ಡಜನ್ಗೆ. ಓಕೆನಾ? ಒರಿಜಿನಲ್ ಪ್ರೈಸ್ ಕೇಳಿದಿದ್ರೆ ನಾವು ಅವಾಗ ನ್ಯೂ ನಂಬರ್ನ, ಸೊ ಇವಾಗ ಅದೇ ನಮಗೆ ಒರಿಜಿನಲ್ ಪ್ರೈಸ್ ಅಂದರೆ ಇನಿಷಿಯಲ್ ಪ್ರೈಸ್, ಸ್ಟಾರ್ಟಿಂಗ್ ಪ್ರೈಸ್ ಕೇಳಿದರೆ ಸೇಮ್ ಮತ್ತೆ ನಮ್ಮ ಹತ್ರ ಇರೋ ಅಮೌಂಟ್ ಎಷ್ಟು? 7.8 ಡಿವೈಡ್ ಬೈ, ಇವಾಗ ನಾವು ನ್ಯೂ ಪರ್ಸೆಂಟೇಜ್ ತಗೋಬೇಕು. ಅಂದರೆ ನ್ಯೂ ಪರ್ಸೆಂಟೇಜು ಕ್ವಾಂಟಿಟಿ ತಗೋಬೇಕು. ಎಷ್ಟು? 13 ಪರ್ ಡಜನ್ ಅಲ್ವಾ? ಸೊ ಇಂಟು 12. ಇದನ್ನು ಡಿವೈಡ್ ಮಾಡಿಕೊಂಡ್ರೆ ನಮಗೆ 13ಇಂದ 13 78 ಬರುತ್ತೆ. ಅಂದರೆ ಇದು 0.6 ಆಗುತ್ತೆ, 0.60 ಆಗುತ್ತೆ. ಇಂಟು 12 ಮಾಡಿದ್ರೆ ನಮಗೆ 10 ಮಾಡಿದ್ರೆ 6 ಬರುತ್ತೆ, 7.2 ಬರುತ್ತೆ. ಇದು ನಮಗೆ 7.2 rupees, 7.20 rupees. ಇದು ಇನಿಷಿಯಲ್ ಪ್ರೈಸು. ಇನಿಷಿಯಲ್ ಪ್ರೈಸ್ ಇಷ್ಟಿಂದ 30% ಇನ್ಕ್ರೀಸ್ ಆಗಿ 9.36 rupees ಆಗಿದೆ. ಇದರಿಂದ ಅವನಿಗೆ 3 ಎಗ್ಗು ಕಮ್ಮಿ ಸಿಕ್ಕಿದೆ. ಅರ್ಥ ಆಗ್ತಿದೆಯಲ್ವಾ? ಇದೆಲ್ಲ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ತುಂಬ ಈಸಿಯಾಗಿ ಅಂತ ಅಂದರೆ ಅಲ್ಲಿ ಕೂಡ ಸ್ವಲ್ಪ ಕೆಲವೊಂದು ಸ್ಟೆಪ್ಸ್ ಇರುತ್ತೆ, ಅಲ್ಲಿ ಮಾಡೋಣ. ಬಟ್ ಈ ಥರ ಪರ್ಸೆಂಟೇಜಸಲ್ಲಿ ಕೊಟ್ಟರೆ, ಪರ್ಸೆಂಟೇಜಸಲ್ಲಿ ಮಾಡಬೇಕು ಅಂತಂದರೆ ಹೆಂಗೆ ಮಾಡೋದು ಇಲ್ಲಿ ತಿಳ್ಕೊಂಡು. ಓಕೆನಾ? ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸಿಂಪಲ್ ಒಂದೇ ಒಂದು ನೆನ್ಪಿಟ್ಕೊಳ್ಳಿ. ಒರಿಜಿನಲ್ ಪ್ರೈಸ್ ಅಂದರೆ ಪ್ರೆಸೆಂಟ್ ಪ್ರೈಸ್ ಅಥವಾ ನ್ಯೂ ಪ್ರೈಸ್ ಅಂತ ಕೇಳಿದಾಗ ನೀವು ಡಿನಾಮಿನೇಟ್ರಲ್ಲಿ ನೀವು ಒರಿಜಿನಲ್ ಇನಿಷಿಯಲ್ ವ್ಯಾಲ್ಯೂ ತೊಗೊಬೇಕು. ಒರಿಜಿನಲ್ ನಂಬರ್, ಈ ನಂಬರ್ ತೊಗೊಬೇಕು, 100ದು ತೊಗೊಬೇಕು. ಡಿವೈಡೆಡ್ ಬೈ ನಿಮಗೆ ರೇಟ್ ಅಥವಾ ಪ್ರೈಸ್ ಅವ್ರು ಏನು ಕೊಟ್ಟಿರ್ತಾರೆ ಅದು. ಅದೇ ನಿಮಗೆ ಒರಿಜಿನಲ್ ಪ್ರೈಸ್ ಕೇಳಿದ್ರೆ ಇಲ್ಲಿ ನೀವು ನ್ಯೂ ಪ್ರೈಸ್ ತೊಗೊತೀರಾ, ನ್ಯೂ ಕ್ವಾಂಟಿಟಿ ತೊಗೊತೀರಾ. ಇಲ್ಲಿ ಮೇಲ್ಗಡೆ ಪ್ರೈಸು ಅವ್ರು ಆಲ್ರೆಡಿ ಕೊಟ್ಟಿರ್ತೀರ, ಅದರಿಂದ ಮಾಡ್ತೀರ. ಸೊ ಇವೆರಡು ನೆನಪಿಟ್ಕೊಳ್ಳಿ ಸಾಕು, ಅಷ್ಟೇ. ಸೊ ಒರಿಜಿನಲ್ ಕೊಟ್ಟಾಗ ನ್ಯೂ ಕೊಟ್ಟಾಗ ಒರಿಜಿನಲ್ಲು, ಜಸ್ಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಓಕೆನಾ? ಸೊ ಇವಾಗ ಇನ್ನೊಂದು ಕ್ವಶನ್ ಅದೇ ಥರ ಮಾಡೋಣ. ಇಲ್ಲಿವರೆಗೂ ಅಟ್ಲೀಸ್ಟ್ ಅರ್ಥ ಆಗಿಲ್ಲ ಅಂದರೆ ಈ ಕ್ವಶನ್ ಕ್ಲೀನಾಗಿ ನೋಡಿ, ಪಕ್ಕ ಖಂಡಿತ ಅರ್ಥ ಆಗೇ ಆಗುತ್ತೆ ಈ ಕ್ವಶನು. ಸೊ ಇನ್ನೊಂದು ಕ್ವಶನ್ನು,
ರಿಡಕ್ಷನ್ ಕಮ್ಮಿ ಆಗ್ತಿದೆ, ರಿಡಕ್ಷನ್ ಆಫ್ 20%, 20% enables a person to purchase 2 more apples for rupees 100. First question, find the reduced price of one apple ಕೇಳ್ತಿರೋದು, ಬರೀ ಒಂದೆರಡು ಆಪಲ್. ಸೆಕೆಂಡ್ ಒನ್, ಫೈಂಡ್ ದ ಒರಿಜಿನಲ್ ಪ್ರೈಸ್ ಆಫ್ ಒನ್ ಆ್ಯಪಲ್. ಸೊ ಈ ಥರ ಕೊಟ್ಟಾಗ ನಾವೇನು ಮಾಡ್ಕೊಬೇಕು ಫಸ್ಟು. ಸೊ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಲಿ ಅಂದರೆ ತಲೆ ಕೆಡಿಸ್ಕೊಂಬಿಡಿ, ಇದೊಂದು ಕ್ಲೀನಾಗಿ ನೋಡಿ, 100% ಅರ್ಥ ಆಗುತ್ತೆ. ಸೊ ರಿಡಕ್ಷನ್ ಆಫ್ 100%, 20% ಕೊಟ್ಟಿರೋದು. ಸೊ 20% ರಿಡಕ್ಷನ್, 20% ಕಮ್ಮಿ ಆಗಿರೋದ್ರಿಂದ 2 ಆ್ಯಪಲ್ಸು ಕಮ್ಮಿಗೆ ಸಿಕ್ತು, 2 ಆ್ಯಪಲ್ಸು ಜಾಸ್ತಿ ಸಿಕ್ತು ನಮಗೆ. ಓಕೆನಾ? ಎನೇಬಲ್ಸ್ ಎ ಪರ್ಸನ್ ಟು ಪರ್ಚೇಸ್ 2 more apples. 20% ಕಮ್ಮಿ ಆಗಿರೋದ್ರಿಂದ 2 ಆ್ಯಪಲ್ ಜಾಸ್ತಿ ಸಿಕ್ತು. 20% ಕಮ್ಮಿ ಆಗಿರೋದ್ರಿಂದ 2 ಆ್ಯಪಲ್ಸು ಜಾಸ್ತಿ ಸಿಕ್ತು. ಓಕೆನಾ? 20% ರಿಡಕ್ಷನ್ ಆಗಿದೆ. ಒರಿಜಿನಲ್ ಎಷ್ಟಿರುತ್ತೆ? 100 ಇರುತ್ತೆ. ಸೊ 22 ಆದರೆ 100 ಎಷ್ಟಾಗುತ್ತೆ? 10 ಆಗುತ್ತೆ. ಈ 10 ಹೆಂಗಾಗುತ್ತೆ ನಿಮಗೆ ಗೊತ್ತು, ಮತ್ತೆ ನಾನು ಹೇಳೋದು ಬೇಕಾಗಿಲ್ಲ. ಸೊ ರಿಡಕ್ಷನ್ ಅಂತ ಅಂದರೆ ಇದು ಎಷ್ಟಾಗಿ, ಈಗ ಪ್ರೆಸೆಂಟ್ ಎಷ್ಟಿದೆ? 80%. 80% ಅಂದರೆ ಇದು 8 ಆ್ಯಪಲ್ಸ್ ಆಗಿದೆ. ಈಗ ಅವ್ರ ಕ್ವಶನ್ ಏನು ಕೇಳ್ತಿದ್ದಾರೆ, ಫೈಂಡ್ ದ ರೆಡ್ಯೂಸ್ಡ್ ಪ್ರೈಸ್ ಆಫ್ ಒನ್ ಆ್ಯಪಲ್. ಒಂದು ಆ್ಯಪಲ್ಗೆ ಒಂದು ಆ್ಯಪಲ್ ಪ್ರೈಸ್ ಕಮ್ಮಿ ಪ್ರೈಸ್, ರೆಡ್ಯೂಸ್ಡ್ ಪ್ರೈಸ್ ಕೇಳ್ತಿರೋದು. ಸೊ ರೆಡ್ಯೂಸ್ಡ್ ಪ್ರೈಸ್ ಕೇಳ್ತಾ ಇದ್ದಾಗ ನಾವೇನು ಮಾಡಬೇಕು? ಒರಿಜಿನಲ್ ಅಮೌಂಟ್ನ ಬೇಸಲ್ಲಿ ಹಾಕೊಬೇಕು. ಒರಿಜಿನಲ್ದು ಕ್ವಾಂಟಿಟಿ 10 ಬೇಸಲ್ಲಿ ಹಾಕೊಂತೀವಿ. ನಮ್ಮ ಹತ್ರ ಇರೋ ಅಮೌಂಟ್ ಎಷ್ಟು? 100. ಅಂದರೆ ರೆಡ್ಯೂಸ್ಡ್ ಪ್ರೈಸು ಇದು ಜಾಸ್ತಿ ಇದ್ದರೆ ತಾನೇ ನಮಗೆ ಇದು ಕಮ್ಮಿಗೆ ಸಿಗೋದು. ಅಂದರೆ ಈ ಕ್ವಾಂಟಿಟಿ ಜಾಸ್ತಿ ಇದ್ದರೆ ತಾನೇ ಈ ಒಂದು ಅಮೌಂಟ್ ಅನ್ನೋದು ನಮಗೆ, ಈ ಒಂದು ಕೆಳಗಡೆ ಬಂದಿರೋ ಡಿನಾಮಿನೇಟರ್ ಜಾಸ್ತಿ ಇದ್ದರೆ ತಾನೇ ಇದು ಕಮ್ಮಿ ಆಗೋದು. ಇದೇ ಕಮ್ಮಿ ಇದ್ದರೆ ನಮ್ಗೆ ಇನ್ನೂ ಪ್ರೈಸ್ ಇನ್ನೂ ಜಾಸ್ತಿ ಆಗೋಗುತ್ತಲ್ವ? ಅರ್ಥ ಆಗ್ತಿದೆಯಾ? ಸೊ ರೆಡ್ಯೂಸ್ಡ್ ಪ್ರೈಸ್ ಕೊಟ್ಟಾಗ ನಾವು ಒರಿಜಿನಲ್ ವ್ಯಾಲ್ಯೂ ತೊಗೊತೀವಿ. ಸೊ ಒರಿಜಿನಲ್ ವ್ಯಾಲ್ಯೂದು ಕ್ವಾಂಟಿಟಿ ಕೆಳಗಡೆ ತೊಗೊತೀವಿ, ನಮ್ಮ ಹತ್ರ ಇರೋ ಅಮೌಂಟ್ನ ತೊಗೊತೀವಿ. ಎಷ್ಟು ರೆಡ್ಯೂಸ್ಡ್ ಪ್ರೈಸ್? ಎಷ್ಟು? 10 rupees ಪರ್ ಆ್ಯಪಲ್. ಒಂದು ಆ್ಯಪಲ್ಗೆ 10 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಈಗ ಒರಿಜಿನಲ್ ಪ್ರೈಸ್, ಮುಂಚೆ ಇದ್ದಿದ್ದ ಪ್ರೈಸ್ ಕೇಳ್ತಾ ಇದ್ದಾರೆ. ಒರಿಜಿನಲ್ ಪ್ರೈಸ್ ಕೇಳ್ತಾ ಇರ್ಬೇಕಾದ್ರೆ ನಾವು ನ್ಯೂ ರೇಟ್ದು ಕ್ವಾಂಟಿಟಿ ಡಿನಾಮಿನೇಟ್ರಲ್ಲಿ ಹಾಕೊಬೇಕು. ಎಷ್ಟು? 8. ನಮ್ಮ ಹತ್ರ ಇರೋ ಅಮೌಂಟ್ ಎಷ್ಟು? 100. ಇದು ಮಾಡಿದ್ರೆ 12.5 ಬರುತ್ತೆ. ಸೊ 12.5 ಪರ್ ಆ್ಯಪಲ್. ಸೊ 12.5 rupees ಪರ್ ಆ್ಯಪಲ್ ಇದ್ದಿದ್ದು 30% ಕಮ್ಮಿಯಾಗಿ 10 rupees ಆಗಿದೆ. ಅದರಿಂದ ಅವನಿಗೆ 2 ಆ್ಯಪಲ್ಸು ಜಾಸ್ತಿ ಪರ್ಚೇಸ್ ಮಾಡಿದ್ದಾನೆ. ಅರ್ಥ ಆಗಿದೆಯಾ? ಅಟ್ಲೀಸ್ಟ್ ಇವಾಗ ಅರ್ಥ ಆಯ್ತಾ? ಏನು ತಲೆ ಕೆಡಿಸ್ಕೊಂಬಿಡಿ, ನೀವು ಕನ್ಫ್ಯೂಸ್ ಏನು ಆಗಬೇಡಿ. ಇದೇ ಇನ್ ಕೇಸ್ ಇದು ಇನ್ಕ್ರೀಸ್ ಆಗಿದ್ರೆ ಇಲ್ಲಿ 120% ಆಗಿರೋದು. ಸೊ ಇದು ಚೇಂಜಸ್ ಆಗುತ್ತಲ್ಲ, ಅವ್ರದ್ದು ಏನು ರಿಡಕ್ಷನ್ ಅಥವಾ ಇನ್ಕ್ರೀಸ್ ಆಗುತ್ತಲ್ಲ, ಅದು ನಮಗೆ ನ್ಯೂ ಆಗಿರುತ್ತೆ. ಸೊ ನ್ಯೂ ಕ್ವಾಂಟಿಟಿ ಆಗಿರುತ್ತೆ. ಒರಿಜಿನಲ್ ಅನ್ನೋದು 100%. ಇದು ನಿಮಗೆ ನೆನಪಿರುತ್ತೆ. ಇಲ್ಲಿ ರೆಡ್ಯೂಸ್ಡ್ ಪ್ರೈಸ್ ಅಂದರೆ ನ್ಯೂ ಪ್ರೈಸ್, ಪ್ರೆಸೆಂಟ್ ಪ್ರೈಸ್ ಕೇಳಿದಾಗ ನಮಗೆ ಒರಿಜಿನಲ್ ಕ್ವಾಂಟಿಟಿ ತೊಗೊತೀವಿ, ಒರಿಜಿನಲ್ ಕೇಳಿದಾಗ ನ್ಯೂ ಕ್ವಾಂಟಿಟಿ ತೊಗೊತೀವಿ. ಅರ್ಥ ಆಗ್ತಿದೆಯಲ್ವ? ಈಸಿ ಇದೆ ತಾನೆ? ಸರಿ, ಇದೇ ಸೇಮ್ ಕ್ವಶನ್ಗೆ ಈ ರಿಡಕ್ಷನ್ ಬದಲು ಇನ್ಕ್ರೀಸ್ ಅಂತ ಅಂದ್ಕೊಳ್ಳಿ. ಇನ್ಕ್ರೀಸ್ ಆಫ್ 20% ಎನೇಬಲ್ಸ್ ಎ ಪರ್ಸನ್ ಟು ಪರ್ಚೇಸ್ 2 ಬದಲು 4 ಮಾಡ್ಕೊಳ್ಳಿ. 4 ಲೆಸ್ ಆ್ಯಪಲ್ಸ್ 20% ಇನ್ಕ್ರೀಸ್ ಆಗಿರೋದ್ರಿಂದ ಪ್ರೈಸು ಅವನಿಗೆ 4 ಆ್ಯಪಲ್ ಕಮ್ಮಿ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಕಮ್ಮಿ ಸಿಕ್ಬಿಡ್ತು ಅವನಿಗೆ. ಎಷ್ಟು ಅಮೌಂಟ್ಗೆ? 240 ಅಮೌಂಟ್ಗೆ. 100 ಇದ್ದಿದ್ದು 240 ಆಯಿತು. ಸಿಂಪಲ್. ಈಗ ಏನು ಮಾಡ್ಕೊತೀವಿ? ಎಷ್ಟು? 20 ಇದ್ದಿದ್ದು 20% ಇತ್ತು. 20%ಗೆ ಅವನಿಗೆ 4 ಆ್ಯಪಲ್ಸು ಕಮ್ಮಿಗೆ ಸಿಗ್ತಿದೆ. ಅದೇ 100%ಗೆ ಇದೆಷ್ಟು /5. ಇಲ್ಲಿ 4 ಆ್ಯಪಲ್ಸ್ ಅಂದರೆ ಇದು 100ಗೆ ಇಲ್ಲಿ ನಮಗೆ 20 ಆ್ಯಪಲ್ಸ್ ಆಗುತ್ತೆ. ಇದು ಇನ್ಕ್ರೀಸ್ ಆಗ್ತಿದೆ. ಸೊ ಇದು 120% ಆಗ್ತಿದೆ. 120%ಗೆ ನಮಗೆ ಇದು ಎಷ್ಟಾಗುತ್ತೆ? ಇದು 16 ಆ್ಯಪಲ್ಸ್ ಆಗುತ್ತೆ. ಓಕೆನಾ? ಇದು 40 ಆ್ಯಪಲ್ಸು, ಇದು 20 ಆ್ಯಪಲ್ಸು, ಇದು 16 ಆ್ಯಪಲ್ಸು. ಇದು ಒರಿಜಿನಲ್ಲು, ಇದು ನ್ಯೂ ಪ್ರೈಸು. ಈಗ ನಮಗೆ ಅಮೌಂಟ್ ನಮ್ಮ ಹತ್ರ ಇರೋದು ಎಷ್ಟು? ಅಮೌಂಟು 240 rupees ಇದೆ. ಈಗ ಏನು ಕೇಳ್ತಾ ಇದ್ದಾರೆ? ನಮಗೆ ಇನ್ಕ್ರೀಸ್ಡ್ ಪ್ರೈಸ್ ಕೇಳ್ತಾ ಇದೆ. ಸೊ ಇನ್ಕ್ರೀಸ್ ಪ್ರೈಸ್ ಅಂದರೆ ನಾವು ಒರಿಜಿನಲ್ ತೊಗೊಬೇಕು, ಅಂದರೆ 20 ತೊಗೊಬೇಕು.
ಇದು ಇನ್ಕ್ರೀಸ್ಡ್ ಪ್ರೈಸು ಕೇಳ್ತಾ ಇರೋದು. ಸೊ 00 ಕ್ಯಾನ್ಸಲ್, 2 1s 2 2s, ಇದು 12 rupees. ಅಂದರೆ ಇನ್ಕ್ರೀಸ್ ಪ್ರೈಸು 12 ರೂಪಾಯಿ ಒಂದು ಆ್ಯಪಲ್ಗೆ ಇನ್ಕ್ರೀಸ್ ಆಗಿದೆ. ಅದೇ ಒರಿಜಿನಲ್ ಪ್ರೈಸ್ ಎಷ್ಟಿತ್ತು ಅಂತಂದರೆ ನಮಗೆ ಸೇಮ್ ಮತ್ತು ನಮ್ಮ ಹತ್ರ ಇರೋ ಅಮೌಂಟು 240, ಬಟ್ ಇಲ್ಲಿ ಪ್ರೆಸೆಂಟ್ ಕ್ವಾಂಟಿಟಿ 16. ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ ಇದು 16 ಅಲ್ಲ, ಅಂದರೆ ಈಗ ಡಿವೈಡ್ ಬೈ 5 ಮಾಡಿದ್ರೆ ಇದು ನಮಗೆ 24 ಬರುತ್ತೆ. ಇದು 24. ಸೊ ಇದು 1s, ಇದು 10s. 10 rupees ಇದ್ದಿದ್ದು ಆ್ಯಪಲ್ಲು ಪ್ರೈಸು 12 rupees ಆಗಿರೋದ್ರಿಂದ ಅವನಿಗೆ 4 ಆ್ಯಪಲ್ಸು ಕಮ್ಮಿ ತೊಗೊಂಡ. ಅರ್ಥ ಆಯ್ತಿದಲ್ವಾ? ಸಿಂಪಲ್ ಅಲ್ವಾ? ಸೊ ಇಲ್ಲಿಗೆ ಪರ್ಸೆಂಟೇಜಸ್ ಅನ್ನೋ ಟಾಪಿಕ್ಕು ಮುಗಿಸಿದ್ವಿ. ಸೆಕೆಂಡ್ ಚಾಪ್ಟರ್ ಇಲ್ಲಿಗೆ ಮುಗೀತು. ಸೊ ನೆಕ್ಸ್ಟ್ ಮತ್ತೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಹೋಗೋಣ. ಸೊ ಇನ್ನೊಂದ್ಸಲ ನೋಡಿ, ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಈ ಲಾಸ್ಟ್ 2 sums ನೋಡಿ ಕ್ಲೀನಾಗಿ ಅರ್ಥ ಆಗುತ್ತೆ. ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ. ಸೊ 1 ದಿವಸ 2 ದಿವಸ ನೋಡಿದ ತಕ್ಷಣ ಬಂದಿಲ್ಲ ಅಂದರೆ ತಲೆ ಕೆಡ್ಸ್ಕೊಂಬೇಡಿ. ಆ್ಯಪ್ಟಿಟ್ಯೂಡ್ ನಾನು ಫಸ್ಟ್ ಪದೇ ಹೇಳ್ತಾ ಇದ್ದೀನಿ, ಆ್ಯಪ್ಟಿಟ್ಯೂಡ್ ಅನ್ನೋದು ಬರೀ 1 ದಿನದಲ್ಲಿ 2 ದಿನದಲ್ಲಿ ಬರೋದಲ್ಲ. ನೀವು 1000 ಸಲ 2000 ಸಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ಬರೋದು ಆ್ಯಪ್ಟಿಟ್ಯೂಡು. ಸೊ ಎಲ್ಲ ಟಾಪಿಕ್ಸು ಕವರ್ ಆದಮೇಲೆ ಇವೆಲ್ಲ ನಿಮ್ಗೆ ಏನೇನು ಅನಿಸಲ್ಲ, ಜಸ್ಟ್ ಜುಜುಬಿ ಅನಿಸ್ಬಿಡುತ್ತೆ. ಎಲ್ಲ ಟಾಪಿಕ್ಸು ನೋಡಾದಮೇಲೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ಓಕೆನಾ? ಸೊ ಈ ವಿಡಿಯೋಗಿಷ್ಟೇ. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ತೇಜ. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.